ಪ್ರತಿ ಕಾಂಟೆಂಟ್ ಕ್ರಿಯೇಟರ್ಗೆ ಒಂದು ಪರ್ಫೆಕ್ಟ್ ಕ್ಯಾಮ್ರಾ ಬೇಕು. ಕಾಂಪ್ಯಾಕ್ಟ್ ಆಗಿರ್ಬೇಕು ಅಂಡ್ ಸಿಂಪಲ್ ಸೆಟಪ್ ಆಗಿರ್ಬೇಕು. ಬಟ್ ಔಟ್ಪುಟ್ ಮಾತ್ರ ಪ್ರೊಫೆಷನಲ್ ಲೆವೆಲ್ನಾಗ ಇರಬೇಕು. ಇವನ್ ನಾನು ಕೂಡ ಅದೇ ತರದ್ದು ಒಂದು ಪರ್ಫೆಕ್ಟ್ ಕ್ಯಾಮ್ರಾನ ಹುಡುಕಾತಿದ್ದೆ. ಸೊ ಅಂತ ಟೈಮ್ ಒಳಗ ನನ್ನ ಕಣ್ಣಿಗೆ ಬಿತ್ತು DJI Osmo Pocket 3. ಈಗ ಆಲ್ರೆಡಿ ನನ್ನ ಹತ್ರ ಒಂದು ಸೋನಿ ಕ್ಯಾಮ್ರಾ ಐತಿ, ಹಂಗಂತ ಈಗ ಈ ಸೋನಿ ಕ್ಯಾಮ್ರಾನ ಇದು ರಿಪ್ಲೇಸ್ ಮಾಡ್ತೈತಿ ಅಂತ ಹೇಳಂಗಿಲ್ಲ. ಅದ್ರ ಬದಲಾಗಿ ಈ DJI Osmo Pocket 3 ನಮ್ಮ ಲೈಫ್ ನ ಸ್ವಲ್ಪ ಈಸಿ ಫೀಸಿ ಮಾಡ್ತೈತಿ. ಈಗ ನೀವ ಥಿಂಕ್ ಮಾಡ್ರಿ, ಎಲ್ಲಾ ಕಡೆ ನಾವು ಈ ಕ್ಯಾಮ್ರಾ ಗಿಂಬೋಲು ಈ ಎಲ್ಲ ಫುಲ್ ಸೆಟಪ್ ನ ತಗೊಂಡು ಹೋಗಕ್ ಆಗಂಗಿಲ್ಲ. ಅಂತ ಟೈಮ್ ಒಳಗ ಕ್ಯಾಮ್ರಾ ಪ್ಲಸ್ ಗಿಂಬೋಲು ಎರಡು ಒಂದ್ರಾಗ ಇರುವಂತ ಈ Osmo Pocket 3 ಎಷ್ಟು ಯೂಸ್ಫುಲ್ ಆಗ್ಬೋದು. ಸೊ ಇದು ನಾವು ಎಲ್ಲಿ ಬೇಕಾದ್ರೆ ಯಾವ ಬೇಕಾದ್ರೆ ತಗೊಂಡ್ ಹೋಗ್ಬೋದು ಅಂಡ್ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಅಂಡ್ ಇದು ಸ್ಪೆಷಲಿ ಟ್ರಾವೆಲ್ ವ್ಲಾಗರ್ಸ್ಗೆ ಡೈಲಿ ವ್ಲಾಗರ್ಸ್ಗೆ ಬಹಳ ಹೆಲ್ಪ್ ಆಗತ್ತೆ. ಇದ್ರ ಸೈಜ್ ನೋಡ್ರಿ ಎಷ್ಟು ಸಣ್ಣದೈತಿ, ಬಟ್ ಕ್ವಾಲಿಟಿ ಮಾತ್ರ ನೋ ಕಾಂಪ್ರಮೈಸ್. ಸೊ ಬರ್ರಿ ಇವಾಗ ಈ ಕ್ಯಾಮ್ರಾದ್ದು ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ. ಇದ್ರಾಗ 4K 60 FPS ತನಕ ಶೂಟ್ ಮಾಡ್ಬೋದು. ಈಗ ನಾನು 4K 60 FPS ಒಳಗೆ ಶೂಟ್ ಮಾಡತ್ತೀನಿ. ಸೊ ಇದ್ರೊಳಗೆ ಅಪರ್ಚರ್ 2.0 ಬರ್ತೈತಿ. ಸೊ ಅಪರ್ಚರ್ 2.0 ಅಂದ್ರೆ ಬ್ಯಾಕ್ಗ್ರೌಂಡ್ ಬ್ಲರ್. ಸೊ ನಿಮ್ಗೆ ಇಲ್ಲಿ ನ್ಯಾಚುರಲ್ ಸಾಫ್ಟ್ ಬ್ಯಾಕ್ಗ್ರೌಂಡ್ ಬ್ಲರ್ ನೋಡಕ್ ಸಿಗ್ತೈತಿ. ಅಂಡ್ ನಾನು 4K 60 FPS ಒಳಗೆ ಶೂಟ್ ಮಾಡತ್ತೇನೆ ಅಂದ್ರೆ ನಿಮ್ಗೆ ಈ ತರದ ಕ್ವಾಲಿಟಿ ನೋಡಕ್ ಸಿಗ್ತೈತಿ. ತುಂಬಾ ಜನಕ್ಕೆ ಗೊತ್ತಾಗಂಗಿಲ್ಲ ಯಾವ ತರ ಕ್ವಾಲಿಟಿ ಅಂತ. ಸುಮ್ಮನೆ ನೇಚರಿಂದ ಅದೆಲ್ಲ ತೋರಿಸಿದ್ರೆ ಎಕ್ಸಾಕ್ಟ್ ಕ್ವಾಲಿಟಿ ಬಗ್ಗೆ ಗೊತ್ತಾಗಲ್ಲ. ಬಟ್ ನಾವು ಈ ತರ ಒಂದು ವಿಡಿಯೋ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಹ್ಯೂಮನ್ ಆಗಿ ಯಾವ ತರ ಕಾಣಿಸ್ಬೋದು ಅಂತ ಹೇಳಿ. ಓಕೆನಾ? ಅಂಡ್ ಇದ್ರಾಗಿರೋ ಸಿನಿಮೆಟಿಕ್ ಸ್ಟೆಬಿಲೈಸೇಷನ್ ನೋಡಿದ್ರೆ ಯಾವ್ದೋ ದೊಡ್ಡ ಕ್ಯಾಮ್ರಾ ಒಳಗೆ ಶೂಟ್ ಮಾಡೋಣ ಅನ್ನೋ ತರ ಫೀಲ್ ಆಕತಿ. ನೀವು ವಾಕ್ ಮಾಡ್ತಾ ವಿಡಿಯೋ ಮಾಡ್ರಿ ಅಥವಾ ರನ್ನಿಂಗ್ ಮಾಡ್ರಿ. ಇಲ್ಲಪ್ಪ ನಾನು ಕ್ಯಾಶುಯಲಿ ವಾಕ್ ಮಾಡ್ಕೊಂತ ವ್ಲಾಗ್ ಮಾಡ್ತೇನೆ ಅಂದ್ರೂ ಪರ್ಫೆಕ್ಟ್. ನೀವು ನಿಮ್ಮ ಹ್ಯಾಂಡ್ನ ಹೆಂಗೆ ಶೇಕ್ ಮಾಡಿದ್ರು ಕೂಡ ಅದನ್ನ ಆರಾಮಾಗಿ ಹ್ಯಾಂಡಲ್ ಮಾಡ್ತೈತಿ. ನೆಕ್ಸ್ಟ್ ಪಾಯಿಂಟ್, ಇದ್ರೊಳಗಿರೋ 1 ಇಂಚ್ ಸೆನ್ಸರ್. ಈ ಸಣ್ಣ ಆಡಿಯೋ ಒಳಗೆ ಎಷ್ಟು ದೊಡ್ಡ ಸೆನ್ಸರ್ ಐತಿ ಅಂದ್ರೆ 1 ಇಂಚ್ ಸೆನ್ಸರ್ ಐತಿ. ಇದ್ರ ವಿಡಿಯೋ ಕ್ವಾಲಿಟಿ ಚಲೋ ಬರಕ ಇದೇ ಮೇನ್ ರೀಸನ್. ಇದ್ರ ವಿಡಿಯೋ ಕ್ವಾಲಿಟಿ ಆಕ್ಷನ್ ಕ್ಯಾಮ್ರಾ ಅಂಡ್ ಮೊಬೈಲ್ ಕ್ಯಾಮ್ರಾಗಿಂತ ಬೆಸ್ಟ್ ಬರೋದು. ಲೋ ಲೈಟ್ ಶೂಟಿಂಗ್ ಒಳಗೂ ಡೀಟೇಲಿಂಗ್ ಇರ್ತೈತಿ. ಅಂಡ್ ಇದ್ರ ಬ್ಯಾಕ್ ಗ್ರೌಂಡ್ ಸಾಫ್ಟ್ ಬ್ಲರ್ ಇರೋದ್ರಿಂದ ಸೊ ಆ ವಿಡಿಯೋ ಒಳಗ ಒಂದು ಸಿನಿಮೆಟಿಕ್ ಟಚ್ ಕೊಡ್ತೈತಿ. ನೀವೇನಾರ ರೀಲ್ಸ್ ಮಾಡ್ತೀರಿ ಅಥವಾ ಯೂಟ್ಯೂಬ್ ಒಳಗ ವ್ಲಾಗ್ಸ್ ಮಾಡ್ತೀರಿ ಅಂದ್ರೆ ಇದ್ರೊಳಗಿರೋ ಸೆನ್ಸರ್ ಕ್ಯಾಮ್ರಾ ತರ ವೈಬ್ ಕೊಡ್ತೈತಿ. ನೆಕ್ಸ್ಟ್ ಆಕ್ಟಿವ್ ಟ್ರ್ಯಾಕ್. ಇದು ಆಕ್ಚುಲಿ ನಮ್ಮ ಸೋಲೋ ಕ್ರಿಯೇಟರ್ಸ್ಗೆ ಅಂತ ಹೇಳಿ ಸ್ಪೆಷಲ್ ಆಗಿ ಫ್ಯೂಚರ್ ಕೊಟ್ಟಾರ ಅನಿಸ್ತೈತಿ. ಇದೊಂದು ಫ್ಯೂಚರ್ ಇರೋದ್ರಿಂದ ನಿಮ್ಗೆ ಯಾವುದೇ ಕ್ಯಾಮ್ರಾಮ್ಯಾನ್ ಅವಶ್ಯಕತೆನೇ ಇಲ್ಲ. ನೀವು ಎಲ್ಲರೇ ಮೂವ್ ಆಗ್ರಿ, ಅದು ನಿಮ್ ಫೇಸ್ ನ ಟ್ರ್ಯಾಕ್ ಮಾಡಿ ನಿಮ್ಮನ್ನ ಕಂಟಿನ್ಯೂ ಆಗಿ ಫಾಲೋ ಮಾಡ್ತೈತಿ. ನೀವು ಈ ಕಡೆ ಹೋಗ್ರಿ ಆ ಕಡೆ ಹೋಗ್ರಿ, ಅದು ಕಂಟಿನ್ಯೂ ನಿಮ್ಮನ್ನ ಫಾಲೋ ಮಾಡ್ತೈತಿ. ನೀವು ಶೂಟಿಂಗ್ ಒಳಗ ಜಾಸ್ತಿ ಸ್ಲೋ ಮೋಷನ್ ಯೂಸ್ ಮಾಡ್ತೀರಿ ಅಂದ್ರೆ ಈ ಕ್ಯಾಮ್ರಾ ತಗೊಳಕ ಇದೊಂದು ದೊಡ್ಡ ಅಡ್ವಾಂಟೇಜ್. 4K ಒಳಗ 120 FPS, 180p ಒಳಗ 240 FPS ತನಕ ನೀವು ಸ್ಲೋ ಮೋಷನ್ ನ ಶೂಟ್ ಮಾಡಬಹುದು. ಸೊ ಇವಾಗ ಡಿಸೈನ್ ಅಂಡ್ ಯೂಸಬಿಲಿಟಿ ಬಗ್ಗೆ ಮಾತಾಡನ್ರಿ. ಇದ್ರಾಗ 2 ಇಂಚ್ ಫ್ಲಿಪ್ ಟಚ್ ಸ್ಕ್ರೀನ್ ಐತಿ. ಸೊ ಟಚ್ ಮಾಡಬೇಕಾದ್ರೆ ಯಾವುದೇ ತರದ ಪ್ರಾಬ್ಲಮ್ ಬರಂಗಿಲ್ಲ. ಸೊ ಈ ಸ್ಕ್ರೀನ್ ಯೂಸ್ ಮಾಡಬೇಕಾದ್ರೆ ನಿಮ್ಗೆ ಒಂಥರ ಗ್ಲಿಚಿ ಆಗೋದು ಸ್ಟ್ರಕಿ ಆತರ ಏನು ಫೀಲ್ ಬರಂಗಿಲ್ಲ. ಫುಲ್ಲಿ ಸಾಫ್ಟ್ ಆಗಿ ಇದು ವರ್ಕ್ ಆಗತಿ. ಒಂಥರ ಸ್ಮೂತ್ OS ಅಂತ ಎಲ್ಲ ಹೇಳ್ತಾರಲ್ಲ, ಸೊ ಆ ತರ ಇದು ಚೆನ್ನಾಗಿ ವರ್ಕ್ ಆಗತಿ. ಜಸ್ಟ್ ನೀವು ಇದನ್ನ ಈ ತರ ಫ್ಲಿಪ್ ಮಾಡಿದ್ರೆ ಸಾಕು, ವಿತಿನ್ ಅ ಸೆಕೆಂಡ್ ಒಳಗೆ ನಿಮ್ ಕ್ಯಾಮ್ರಾ ಆನ್ ಆಗತಿ. ಸೊ ಇಲ್ಲೇ ನೀವು ರೆಡಿ ಟು ಶೂಟ್ ಮಾಡ್ಬೋದು. ಸೊ ಈಗ ಇದು ಪಟ್ ಅಂತ ಆನ್ ಆಯ್ತು. ಸೊ ಈಗ ನಾನು ರೆಕಾರ್ಡಿಂಗ್ ಬಟನ್ ಹೊಡೆದೆ, ರೆಕಾರ್ಡಿಂಗ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಇಂಥವೆಲ್ಲ ಇರೋದ್ರಿಂದ ನಮಗೆ ಯಾವಾಗ ಜಾಸ್ತಿ ಯೂಸ್ ಆಗತ್ತೆ ಅಂದ್ರೆ ನಾವೀಗ ಎಲ್ಲೇ ಏನೋ ಹೊಂಟಿರ್ತೇವೆ, ಸಡನ್ ಆಗಿ ಒಂದು ಟ್ರೈನ್ ಬಂತು ಅಥವಾ ಏನೋ ಇಂಪಾರ್ಟೆಂಟ್ ಮೂಮೆಂಟ್ ಅಲ್ಲಿ ಕ್ಯಾಪ್ಚರ್ ಮಾಡೋ ಅವಶ್ಯಕತೆ ಐತಿ ಅಂದಾಗ ಪಟ್ ಅಂತ ನಾವು ಇದನ್ನ ಫ್ಲಿಪ್ ಮಾಡಿ ಶೂಟ್ ಮಾಡ್ಬೋದು. ಸೊ ಅಂತ ಟೈಮ್ ಒಳಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗತ್ತೆ. ಅಂಡ್ ನೀವು ಪ್ರೊಫೆಷನಲ್ ಕ್ಯಾಮ್ರಾ ಒಳಗೆ ಮ್ಯಾನುವಲ್ ಸೆಟ್ಟಿಂಗ್ ಹೆಂಗ್ ಮಾಡ್ತಿರಲ್ಲ ಅದೇ ತರನ ಪ್ರತಿಯೊಂದು ಮ್ಯಾನುವಲ್ ಕಂಟ್ರೋಲ್ ಇದ್ರೊಳಗೂ ಕೊಟ್ಟಿರ್ತಾರ. ಸೊ ನಿಮ್ಗೆ ಏನಾದ್ರು ಮ್ಯಾನುವಲ್ ಸೆಟ್ಟಿಂಗ್ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡಕ್ ಇಷ್ಟ ಅಂದ್ರೆ ಅದು ಕೂಡ ನೀವು ಇಲ್ಲೇ ಮಾಡ್ಬೋದು. ಇನ್ನ ಬ್ಯಾಕ್ ಗ್ರೌಂಡ್ ಬ್ಲರ್ ಅಂದ್ರೆ ಅಪರ್ಚರ್ 2.0 ಇರ್ತೈತಿ. ಇದು ಫಿಕ್ಸ್ ಇರ್ತೈತಿ, ಇದನ್ನ ಚೇಂಜ್ ಮಾಡಕ್ ಆಗಂಗಿಲ್ಲ. ಸೊ 2.0 ಅಪರ್ಚರ್ ಇರೋದ್ರಿಂದ ಸೊ ನಿಮ್ ಬ್ಯಾಕ್ ಗ್ರೌಂಡ್ ಸಾಫ್ಟ್ ಬ್ಲರ್ ಇರ್ತೈತಿ. ಅಂಡ್ ಇದ್ರೊಳಗೆ ನೀವು ವೈಟ್ ಬ್ಯಾಲೆನ್ಸ್ ಕೂಡ ಕಂಟ್ರೋಲ್ ಮಾಡಬಹುದು. ಇಲ್ಲಿ ನಿಮ್ಗೆ ಆಟೋ ಮೋಡ್ ಸಿಗ್ತೈತಿ ಅಂಡ್ ಮ್ಯಾನುವಲಿ ಕೂಡ ವೈಟ್ ಬ್ಯಾಲೆನ್ಸ್ ನ ಸೆಟಪ್ ಮಾಡಬಹುದು. ಅಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇದು ಸ್ಪೆಷಲಿ ಕಲರ್ ರೀಡಿಂಗ್ ಒಳಗ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರ. ಅಂಡ್ ಪ್ರೊಫೆಷನಲ್ ಕಲರ್ ರೀಡಿಂಗ್ ಮಾಡಕ್ ಯಾರಿಗೆ ಇಷ್ಟ ಇಲ್ಲ, ಸೊ ಅವರಿಗೆ ಈ ಫೀಚರ್ ತುಂಬಾ ಇಷ್ಟ ಆಗತಿ. ಸೊ ಈಗ ನಿಮ್ಗೆ ಸೋನಿ ಒಳಗೆ S ಲಾಗ್ ಬರ್ತೈತಿ, ನಿಕಾನ್ ಒಳಗ N ಲಾಗು, ಅದೇ ತರ ಕ್ಯಾನನ್ ಒಳಗ C ಲಾಗ್ ಬರುತ್ತಲ್ಲ, ಅದೇ ತರ ಇದ್ರೊಳಗ D ಲಾಗ್ ಬರ್ತೈತಿ. ಸೊ ನೀವು D ಲಾಗ್ ಯೂಸ್ ಮಾಡ್ಕೊಂಡು ಶೂಟ್ ಮಾಡಿ ಆಮೇಲೆ ಅದನ್ನ ನೀವು ಪ್ರೊಫೆಷನಲ್ ಆಗಿ ಕಲರ್ ರೀಡಿಂಗ್ ಮಾಡಬಹುದು. ಸೊ ನಿಮ್ಗೆ ಇಲ್ಲೇ 10 ಬಿಟ್ HLG ಸಪೋರ್ಟ್ ಕೂಡ ಸಿಗ್ತೈತಿ ಅಂಡ್ D ಲಾಗ್ ಸಪೋರ್ಟ್ ಕೂಡ ಸಿಗ್ತೈತಿ. ಸೊ ನೀವೇನಾದ್ರು ಕಲರ್ ರೀಡಿಂಗ್ ಒಳಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಿ ಅಂದ್ರೆ ಈ ಫ್ಯೂಚರ್ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ ಒಳಗೆ ತಗೊಂಡ್ ಹೋಗತಿ. ಬಟ್ ಅದನ್ನ ಯೂಸ್ ಮಾಡೋದು ಗೊತ್ತಿರ್ಬೇಕು. ಸೊ ಇವಾಗ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡನ್ರಿ. ಈಗ ವಿಡಿಯೋ ಕ್ವಾಲಿಟಿ ಎಷ್ಟೇ ಚೆನ್ನಾಗಿದ್ದು ಆಡಿಯೋ ಕ್ವಾಲಿಟಿನ ಚೆನ್ನಾಗಿಲ್ಲ ಅಂದ್ರೆ ಆ ವಿಡಿಯೋ ಯಾರು ನೋಡ್ತಾರೆ ಹೇಳ್ರಿ. ಇವನ್ ಆ ವಿಡಿಯೋ ಕೂಡ ಪ್ರೀಮಿಯಂ ಅನ್ಸಂಗಿಲ್ಲ. ಈ Pocket 3 ಒಳಗೆ ಟೋಟಲ್ 3 ಮೈಕ್ಸ್ ಇರ್ತಾವ. ನಮಸ್ಕಾರ ಎಲ್ಲರಿಗೂ. ಇವಾಗ ನೀವು ನೋಡತ್ತಿರ್ಬೋದು ಇದು ರೀಲ್ಸ್ ಫಾರ್ಮೆಟ್ ಅಲ್ಲ, ಯೂಟ್ಯೂಬ್ ಫಾರ್ಮೆಟ್. ಈ ಫಾರ್ಮೆಟ್ ಒಳಗೆ ಈ ತರ ವ್ಲಾಗ್ಸ್ ಬರ್ತಾವೆ. ಸೊ ಇವಾಗ ನಾನು ಯಾವುದೇ ತರದ ಮೈಕ್ ಯೂಸ್ ಮಾಡಕತ್ತಿಲ್ಲ. ಸೊ ವಿತೌಟ್ ಮೈಕು ಇದ್ರೊಳಗಿರೋ ಇನ್ಬಿಲ್ಟ್
ಆಡಿಯೋ ಈ ತರ ನಿಮ್ಗೆ ಇನ್ಬಿಲ್ಟ್ ಆಗಿರೋ ಮೈಕ್ ಒಳಗೆ ನಾನು ಮಾತಾಡಿದ್ರೆ ಈ ತರ ನಿಮ್ಗೆ ಆಡಿಯೋ ಕೇಳಿಸ್ಬರ್ತೈತಿ. ಸೊ ಪ್ರತಿ ಡೈರೆಕ್ಷನ್ ಒಳಗೂ ನೀವು ಕ್ಲಿಯರ್ ಆಗಿ ವಾಯ್ಸ್ ನ ಕ್ಯಾಪ್ಚರ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ಏನಾರ ವೈರ್ಲೆಸ್ ಮೈಕ್ ಐತಿ, ಅದ್ರಾಗ ಸ್ಪೆಷಲ್ ಆಗಿ ನಿಮ್ಮ ಹತ್ರ DJI ಮೈಕ್ ಐತಿ ಅಂದ್ರೆ ನೀವು ಇದನ್ನ ಎಕ್ಸ್ಟರ್ನಲ್ಲಿ ಕೂಡ ಕನೆಕ್ಟ್ ಮಾಡ್ಬೋದು. ಲೈಕ್ ಇದಕ್ಕೆ ಯಾವುದೇ ವೈರ್ ಗೇರ್ ಏನು ಇರಂಗಿಲ್ಲ, ಜಸ್ಟ್ ನೀವು ಡೈರೆಕ್ಟ್ ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು. ಬಟ್ ನಿಮ್ಮ ಹತ್ರ DJI ಮೈಕ್ ಇರಬೇಕು. ಅಂಡ್ ನಿಮ್ಗೆ ವಿತ್ ಆಸ್ಮೋ ಪಾಕೆಟ್ ಜೊತೆಗೆ ಮೈಕ್ ಬೇಕಂದ್ರೆ ನೀವು ಇದಕ್ಕೆ 70,000 ಪೇ ಮಾಡ್ಬೇಕು. ಅಂದ್ರೆ 50,000 ನಾರ್ಮಲ್, ಕ್ರಿಯೇಟರ್ ಕೊಂಬೋ ತಗೊಂಡ್ರೆ 70,000 ರೂಪಾಯಿ. ಅದ್ರೊಳಗೆ ನಿಮ್ಗೆ ಒಂದು ಮೈಕ್ ಬರ್ತೈತಿ ಅಂಡ್ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೊಡ್ತಾರ. ಲೈಕ್ ಅದು ಪವರ್ ಬ್ಯಾಂಕ್ ತರ ವರ್ಕ್ ಆಗತ್ತೆ. ಅಂಡ್ 15mm ಒಂದು ಲೆನ್ಸ್ ಕೊಡ್ತಾರ. ಸೊ ಇವು ಎಕ್ಸ್ಟ್ರಾ ಬೇಕಂದ್ರೆ ನೀವು 20,000 ಎಕ್ಸ್ಟ್ರಾ ಕೊಡ್ಬೇಕು. ಸೊ ಆ ಮೈಕ್ ಯಾವ ತರ ಅಂದ್ರೆ ನೀವು ವೈರ್ ಥ್ರೂ ಏನು ಕನೆಕ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಆನ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಈಗ ನಾನು ಯಾವ ತರ ಯೂಸ್ ಮಾಡತ್ತನಲ್ಲ, ಸೊ ಈ ತರನ ಅದು ವರ್ಕ್ ಆಗತ್ತೆ. ಸೊ ಇವಾಗ ಮೇನ್ ಮ್ಯಾಟರ್ ಬಗ್ಗೆ ಮಾತಾಡನ್ರಿ. ಈ ಪಾಕೆಟ್ ಕ್ಯಾಮ್ರಾ ಪರ್ಫೆಕ್ಟ್ ಐತನ ಇಲ್ಲ? ನಾವು ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಯಾವ ಕ್ಯಾಮ್ರಾನು ಪರ್ಫೆಕ್ಟ್ ಇರಂಗಿಲ್ಲ. ಆಯಾ ಕ್ಯಾಮ್ರಾದ ಏನ್ ಯೂಸೇಜ್ ಇರುತ್ತಲ್ಲ, ಸೊ ಅದ್ರ ಪ್ರಕಾರ ಯೂಸ್ ಮಾಡ್ಬೇಕು. ಅಂಡ್ ಒಂದಂತೂ ಕ್ಲಿಯರ್ ಮಾಡ್ತೀನಿ, ಬಹಳ ಜನ ಈ ಪಾಕೆಟ್ ಕ್ಯಾಮ್ರಾನ ಒಂದು DSLR ಕ್ಯಾಮ್ರಾ ಜೊತೆಗೆ ರೀಪ್ಲೇಸ್ ಮಾಡಬಹುದು ಅಂತ ಹೇಳ್ತಾರೆ. ಬಟ್ ನಾನು ಈ ಮಾತು ಒಪ್ಪಂಗಿಲ್ಲ. ಯಾಕಂದ್ರೆ ನಾನು ಆವಾಗಲೇ ಹೇಳ್ದಂಗೆ DSLR ಕ್ಯಾಮ್ರಾದ ಒಂದು ಯೂಸಿಂಗ್ ಕೇಸ್ ಇರ್ತೈತಿ ಅಂಡ್ ಈ ಪಾಕೆಟ್ ತ್ರೀದ ಒಂದು ಯೂಸಿಂಗ್ ಕೇಸ್ ಇರ್ತೈತಿ. ಸೊ ಈ ಪಾಕೆಟ್ ತ್ರೀನ ಇಂತಿಂತರಿಗೆ ಅಂತಾನೆ ಹೇಳಿ ಮಾಡಿರ್ತಾರೆ. ಆ DSLR ಕ್ಯಾಮ್ರಾ ಇಂತಿಂತರಿಗೆ ಅಂತಾನೆ ಹೇಳಿ ಮಾಡಿರ್ತಾರೆ. ಸೊ ತಗೊಂಡೋಗಿ ಅವ್ರಿಗೆ ಕೊಟ್ರೆ ಅವ್ರಿಗೆ ಯೂಸ್ ಆಗಂಗಿಲ್ಲ, ಅದನ್ನ ತಗೊಂಬಂದು ಇವ್ರಿಗೆ ಕೊಟ್ರೆ ಇವ್ರಿಗೆ ಯೂಸ್ ಆಗಂಗಿಲ್ಲ. ಸೊ ಆ ಕ್ಯಾಮ್ರಾನ ನಾವು ಯಾವ ತರ ಯೂಸ್ ಮಾಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್. ಇದೊಂಥರ ಫ್ರೀಡಮ್ ಇದ್ದಂಗೆ. ಸೊ ಔಟ್ ಸೈಡ್ ಎಲ್ಲಿ ಬೇಕಾದ್ರೆ ಈಸಿಯಾಗಿ ಕ್ವಿಕ್ ಆಗಿ ಶೂಟ್ ಮಾಡ್ಬೋದು. ಬಟ್ ನಾನು ಅಲ್ಲೇ ಇಟ್ಟನಲ್ಲ, ಆ ಕ್ಯಾಮ್ರಾನ ಈಸಿಯಾಗಿ ಎಲ್ಲಿ ಬೇಕಾದ್ರೂ ಪಟ್ ಅಂತ ಶೂಟ್ ಮಾಡಕ್ ಆಗಂಗಿಲ್ಲ. ಸ್ವಲ್ಪ ಅನ್ಕಂಫರ್ಟೇಬಲ್ ಆಗತ್ತೆ. ಅಂಡ್ ಇಷ್ಟು ದೊಡ್ಡ ಸ್ಟ್ಯಾಂಡ್, ಇಷ್ಟು ದೊಡ್ಡ ಕ್ಯಾಮ್ರಾ ರೋಡ್ನಾಗೆಲ್ಲ ಇಟ್ಟು ಶೂಟ್ ಮಾಡತ್ತಾರ, ಏನೋ ಫಿಲಮ್ ಶೂಟಿಂಗ್ ಮಾಡತ್ತಾರ ಅನ್ನೋ ತರ ನೋಡ್ತಾರ, ಡಿಫ್ರೆಂಟ್ ಅನಿಸ್ತೈತಿ. ಬಟ್ ಅದೇ ಜಾಗದಾಗ ನಾವು ಈ ಕ್ಯಾಮ್ರಾ ಯೂಸ್ ಮಾಡಕತ್ರ ಯಾರು ಅಷ್ಟು ಅಬ್ಸರ್ವ್ ಮಾಡಂಗಿಲ್ಲ ಅಂಡ್ ನಮಗೂ ಕೂಡ ಕಂಫರ್ಟೇಬಲ್ ಇರ್ತೈತಿ. ಸೊ ನಾವು ಆರಾಮಾಗಿ ಶೂಟ್ ಮಾಡ್ಬೋದು. ನಾನು ಅವಾಗಲೇ ಹೇಳ್ದಂಗೆ ಇದನ್ನ ಯೂಸ್ ಮಾಡ್ಕೊಂಡು ಡೈಲಿ ವ್ಲಾಗ್ಸ್ ಮಾಡ್ಬೋದು, ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡ್ಬೋದು. ಸ್ಪೆಷಲಿ ಬಿ ರೋಲ್ಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಅಂಡ್ ಇವನ್ ನಾನು ಕೂಡ ನಿನ್ನೆ ಒಂದಿಷ್ಟು ಬಿ ರೋಲ್ ಶೂಟ್ ಮಾಡಿದೆ. ಅಂತ ಟೈಮ್ ಒಳಗೆ ಬಹಳ ಹೆಲ್ಪ್ ಆಯ್ತು. ಅಂಡ್ ಜಾಸ್ತಿ ಟೈಮ್ ಕೂಡ ಖರ್ಚಾಗ್ಲಿಲ್ಲ. ಕ್ವಿಕ್ ಆಗಿ ಆನ್ ಮಾಡಿದೆ, ಪಟ ಅಂತ ಬಿ ರೋಲ್ ಶೂಟ್ ಮಾಡ್ಕೊಂಡೆ ಬಂದ್ಬಿಟ್ಟೆ. ಸೊ ಈ ತರ ಯೂಸಿಂಗ್ ಒಳಗೆ ಬಹಳ ಚೆನ್ನಾಗೈತಿದೆ. ಸೊ ಈ ಪಾಕೆಟ್ 3 ಕ್ಯಾಮ್ರಾ ಬಗ್ಗೆ ನಿಮ್ದು ಏನಾರು ಒಪಿನಿಯನ್ ಇತ್ತಂದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ತಿಳಿಸ್ರಿ. ಅಂಡ್ ನಿಮ್ಮ ಹತ್ರ ಯಾರ್ದಾರ ಹತ್ರ ಈ ಪಾಕೆಟ್ 3 ಇತ್ತಂದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗೆ ಕಾಯ್ತಾ ಇರ್ರಿ. ಅಂಡ್ ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನನ್ನ ಮಿಸ್ ಮಾಡ್ಕರಿ. ಟಾಟಾ, ಬಾಯ್.